ರೇಷ್ಮೆ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ರಾಜ್ಯ ಖನಿಜ ನಿಗಮ ಇವೆಲ್ಲರ ಸಂಯುಕ್ತಾಶ್ರಯದಲ್ಲಿ ಓಕ್ಲಿಪುರಂ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ರೇಷ್ಮೆ ಮತ್ತು ಖನಿಜ ಭವನ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತೆ ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಕಾರ್ಯಕ್ರಮ ಇವುಗಳನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಜಾಗ ರೇಷ್ಮೆ ಇಲಾಖೆದು 4 ಎಕರೆ 2.5 30 ಗುಂಟೆ ಆದ್ರೆ 4 ಮುಕ್ಕಾಲು ಆಗೋದು. 30 ಗುಂಟೆ ಆದ್ರೆ 4 ಮುಕ್ಕಾಲು ಎಕರೆ ಆಗುತ್ತೆ. 25 ಗುಂಟೆ ಆದ್ರೆ 4 ಮುಕ್ಕಾಲು ಆಗುತ್ತೆ. ಯಾರು ಏನಾಗಿದೆ ಗೂಗಲ್ 4 ಎಕರೆ 25 ಗುಂಟೆ ಆಕ್ಚುಲಿ 4 ಮುಕ್ಕಾಲು ಎಕರೆ ಅಲ್ಲ. 4 ಮುಕ್ಕಾಲು ಎಕರೆ ಆಗ್ಬೇಕಾದ್ರೆ 4 ಎಕರೆ 30 ಗುಂಟೆ ಆಗ್ಬೇಕು. ಬರೀ 25 ಗುಂಟೆ ಮಾತ್ರ ಇರೋದು. ಈ ಜಾಗನ ರೇಷ್ಮೆ ಇಲಾಖೆಯವರು ಕೊಂಡ್ಕೊಂಡಿದ್ರು. 95ನಲ್ಲಿ 95ರಲ್ಲಿ ಕೊಂಡ್ಕೊಂಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ವೆಂಕಟೇಶ್ ಅವರು ಪ್ರಸ್ತಾಪ ಮಾಡಿದ್ರು, ಒಂದು ರೇಷ್ಮೆ ಭವನ ಕಟ್ಟಬೇಕು, ದುಡ್ಡಿಲ್ಲ ನಮ್ಮ ಹತ್ರ, ಜಾಗ ಇದೆ, ನೀವು ದುಡ್ಡು ಕೊಡಿ ಅಂತ ನಾನು ಕೇಳಿದ್ರು. ನಾನು ಹೇಳಿದೆ, ನಾನು ದುಡ್ಡು ಕೊಡಲ್ಲಪ್ಪ, ಬೇರೆ ಮಾಡೋಣ, ಏನಾದರೂ ಮಾಡೋಣ ಅಂತೇಳಿ ಮೈನ್ಸ್ ಅಂಡ್ ಜಿಯಾಲಜಿ ಇವ್ರನ್ನ ಕರೆದೆ. ಮಲ್ಲಿಕಾರ್ಜುನ ಅವರು, ವೆಂಕಟೇಶ, ಮಲ್ಲಿಕಾರ್ಜುನ, ನಾನು 3 ಜನ ಕೂತ್ಕೊಂಡು ಮಾತಾಡಿದ್ರು. ಜಾಗ ಕೊಡೋದು ಇವರು, ಅವರು ದುಡ್ಡು ಖರ್ಚು ಮಾಡೋದು. ಮೈಸೂರು ಮಿನರಲ್ಸ್ನಲ್ಲಿ GS ಪಾಟೀಲ್ರು ಬಹಳ ಶ್ರೀಮಂತರು, ಇವನ್ ಅದರ್ವೈಸ್ ಶ್ರೀಮಂತರು, ಜಮೀನ್ದಾರರು. ಅವರು ಅಧ್ಯಕ್ಷರಾಗಿದ್ದಾರೆ ಮೈಸೂರು ಮಿನರಲ್ಸ್ ಕಾರ್ಪೊರೇಷನ್. ಆ ಕಾರ್ಪೊರೇಷನ್ ನಲ್ಲಿ ದುಡ್ಡಿದೆ. ಅವ್ರಿಗೂ ಒಂದು ಭವನ ಬೇಕಾಗಿತ್ತು. ರೇಷ್ಮೆ ಇಲಾಖೆಯವ್ರಿಗೂ ಒಂದು ಭವನ ಬೇಕಾಗಿತ್ತು. ಮತ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆಯಲ್ಲ, ಅವ್ರಿಗೂ ಬೇಕಾಗಿತ್ತು ಜಾಗ. ಎಲ್ಲ ಸೇರ್ಕೊಂಡು ಈ ಭವನ ನಿರ್ಮಾಣ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ರೇಷ್ಮೆ ಇಲಾಖೆಯಲ್ಲಿ ಬೇಕಾದಷ್ಟು ಜಾಗಗಳಿದ್ದಾವೆ. ನಾನು ಅದಕ್ಕೆ ವೆಂಕಟೇಶ್ ಹೇಳಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಳ್ಳಿ ಜಾಗನ. ಅಗತ್ಯ ಇರ್ತಕ್ಕಂಥದನ್ನ
ಅವಶ್ಯಕ ಇರ್ತಕ್ಕಂಥದ್ದನ್ನ ಆ ಜಾಗ ಉಳಿಸ್ಕೊಳ್ಳಿ. ಮಿಕ್ಕಿದ ಜಾಗನೆಲ್ಲ ಬೇರೆ ಇಲಾಖೆಗಳಿಗೆ ಕೊಡ್ತಕ್ಕಂಥದ್ದು, ಈ ತರ ಜಾಯಿಂಟ್ ವೆಂಚರ್ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಕೆಲಸವನ್ನು ಅಭಿವೃದ್ಧಿಗೋಸ್ಕರ, ರೇಷ್ಮೆ ಇಲಾಖೆ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ನೀವು ಈ ಜಾಗವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ವೆಂಕಟೇಶ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ.